ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಬಯಲಾಗಿದೆ. 4 ಗರ್ಭಿಣಿಯರು ಕಿಮ್ಸ್ ಆಸ್ಪತ್ರೆಗೆ ಡೆಲಿವರಿಗೆ ಅಂತ ಬಂದಿದ್ದಾರೆ. ಅವರನ್ನ ಆಸ್ಪತ್ರೆ ಸಿಬ್ಬಂದಿ ಸೆಕೆಂಡ್ ಫ್ಲೋರ್ಗೆ ಕರೆದುಕೊಂಡು ಹೋಗಬೇಕಾಗಿತ್ತು. 4 ಗರ್ಭಿಣಿಯರನ್ನ 4 ಸ್ಟ್ರೆಚರ್ನಲ್ಲಿ ಕರೆದುಕೊಂಡು ಹೋಗೋ ಬದಲು 4ರನ್ನ ಒಂದೇ ಸ್ಟ್ರೆಚರ್ನಲ್ಲಿ ಕೂರಿಸಿ ಸರ್ಕಸ್ ಮಾಡಿ ಅವರನ್ನ ಲಿಫ್ಟ್ನಲ್ಲಿ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿಯ ಈ ವಿಚಿತ್ರ ವರ್ತನೆ ಈಗ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಅವರ ಎಡವಟ್ಟು ಯಾವ ರೀತಿಯಲ್ಲಿ ಅವರು ಎಡವಟ್ಟುಗಳನ್ನು ಮಾಡ್ತಾರೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಸ್ಟ್ರೆಚರ್ನಲ್ಲಿ 4 ಗರ್ಭಿಣಿಯರನ್ನ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಸ್ಟ್ರೆಚರ್ನಲ್ಲಿ 4 ಸ್ಟ್ರೆಚರ್ಗಳನ್ನು ಬಳಸೋ ಬದಲಾಗಿ 4 ಗರ್ಭಿಣಿಯರಿಗೆ ಒಂದೇ ಸ್ಟ್ರೆಚರ್ನನ್ನ ಬಳಸಿ ಅದರಲ್ಲಿ ಅವರನ್ನ ಕೂರಿಸಿ ಲಗೇಜ್ ತಗೊಂಡು ಹೋಗೋ ರೀತಿಯಲ್ಲಿ ಲಿಫ್ಟ್ಗೆ ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಕ್ಯಾಮೆರಾ ಕಣ್ಣಲ್ಲಿ ಅದನ್ನ ಸೆರೆ ಹಿಡಿಯೋಕೆ ಮುಂದಾದಾಗ ಆತ ಕಳ್ಳನ ರೀತಿ ನೋಡ್ತಿರೋದನ್ನ ಕೂಡ ನಾವಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಸ್ಟ್ರೆಚರ್ಗಳು ಇರಲಿಲ್ವಾ ಅಥವಾ 4 ತಗೊಂಬಂದು ಸಪರೇಟಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಸೋಂಬೇರಿತನನ, ಹೇಗೆ ಏನು ಪ್ರಾಬ್ಲಮ್ ಇವ್ರದ್ದು ಅಂತ? ಅಮರ್ ಪ್ರಸಾದ್, ಏನು ಅಂತಂದ್ರೆ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಒಂಥರ ವಿವಾದವನ್ನ ಮೈ ಮೇಲೆ ಪದೇ ವಿವಾದವನ್ನ ಮೈ ಮೇಲೆ ಹೇಳ್ಕೊಳ್ಳುವಂತ ಒಂದು ಆಸ್ಪತ್ರೆ ಅನ್ನುವಂತ ಒಂದು ಹೆಸರಿಗೆ ಒಂದು ಆ ರೀತಿ ನಡೆದುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಪ್ರತಿ ಒಂದು ತಿಂಗಳು ಕಳೆಯುವಷ್ಟರಲ್ಲಿ ಏನಾದ್ರೂ ಒಂದೆಲ್ಲ ಒಂದು ಎಡವಟ್ಟುಗಳು ಕಿಮ್ಸ್ ಆಸ್ಪತ್ರೆ ಪದೇ ಮಾಡ್ಕೊಳ್ತಾನೆ ಇರುತ್ತೆ. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಏನು ಅಂತಂದ್ರೆ ಸಾಯಂಕಾಲ ಮತ್ತು ರಾತ್ರಿ ಸಮಯದಲ್ಲಿ ಆದಂತ ಇನ್ಸಿಡೆಂಟ್ ಇದು. ಎಷ್ಟು ಕ್ಲಿಯರ್ ಕಟ್ ಆಗಿ ಆ ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತಂದ್ರೆ, ಒಂದೇ ಸೆಕ್ಟರ್ ಅಲ್ಲಿ ಏನು ಅಂತಂದ್ರೆ 4 ಜನ ಬಾಣಂತಿಯರನ್ನ ಲಿಫ್ಟ್ ಅಲ್ಲಿ ಕರ್ಕೊಂಡು ಹೋಗುವಂತ ದೃಶ್ಯ. ಅಲ್ಲಿರ್ತಕ್ಕಂಥ ನೋಡುಗರು ಏನು ಅಂತಂದ್ರೆ ರೋಗಿಯ ಸಂಬಂಧಿಗಳು ವಿಡಿಯೋ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದಂತ ಏನು ಉತ್ತರ ಕರ್ನಾಟಕದ ಸಂಜೀವಿನಿ ಅಂತಾನೆ ಕರೀತಾರೆ, ಉತ್ತರ ಕರ್ನಾಟಕದ ದೊಡ್ಡ ಆಸ್ಪತ್ರೆ ಅಂತಾನೆ ಕರೀತಾರೆ. ಈ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಈ ರೀತಿಯಾದಂತ ಒಂದು ಗರ್ಭಿಣಿಯರಿಗೆ ಅತಿ ಏನು ಅಂತಂದ್ರೆ ದಯನೀಯ ಸ್ಥಿತಿಯಲ್ಲಿ ನಡೆದುಕೊಳ್ಳುವಂತ ಒಂದು ಪರಿಸ್ಥಿತಿ ಕಿಮ್ಸ್ ನಲ್ಲಿ ಇದೆ ಅನ್ನುವಂಥದ್ದು ಈ ಸದ್ಯ ಬಟಾ ಬಯಲಾಗಿರುವಂತದ್ದು. ಏನು ಅಂತಂದ್ರೆ ಕಳೆದ ಒಂದು 4-5 ತಿಂಗಳುಗಳಿಂದನೂ ಕೂಡ ಕಿಮ್ಸ್ ನಲ್ಲಿ ಪದೇ ಈ ಒಂದು ಎಡವಟ್ಟುಗಳು ಮಾಡ್ಕೊಳ್ತಾ ಇರುತ್ತೆ. ಈಗ ಏನು ಅಂತಂದ್ರೆ ಕಿಮ್ಸ್ ನ ಮೇಲಾಧಿಕಾರಿಗಳು ಮತ್ತು ಕಿಮ್ಸ್ ನ ಅಧೀಕ್ಷಕರನ್ನ ಕೇಳಿದ್ರೆ, ಯಾಕೆ ಸರ್ ಈ ರೀತಿಯಾದಂತ ಒಂದು 4 ಜನ ಗರ್ಭಿಣಿಯರು, ಅದು ತುಂಬು ಗರ್ಭಿಣಿಯರನ್ನ ಹೆರಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕಾದ್ರೆ ಒಂದೇ ಸ್ಟ್ರಕ್ಚರ್ ನಲ್ಲಿ 4 ಜನರನ್ನ ನೀವು ಕರ್ಕೊಂಡು ಹೋಗ್ತೀರಿ ಅನ್ನುವಂತ ಒಂದು ಪ್ರಶ್ನೆ ಮಾಡಿದಾಗ, ಇಲ್ಲ ನಮ್ಮಲ್ಲಿ ಸ್ಟ್ರಕ್ಚರ್ಗಳ ಸಂಖ್ಯೆ ಕಡಿಮೆ ಇದೆ, ಮತ್ತು ಇನ್ನೊಂದು ಏನು ಅಂತಂದ್ರೆ ಸಮಯ ಉಳಿಸ್ಕೊಳ್ಳೋದಕ್ಕಾಗಿ ನಮ್ಮ ಸಿಸ್ಟರ್ಗಳು ಈ ರೀತಿಯಾದಂತ ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಆಘಾತಕಾರಿ ಉತ್ತರನ್ನು ಕೂಡ ನೀಡ್ತಾರೆ. ಸಮಯ ಉಳಿಸ್ಕೊಳ್ಳುವಂತ ಒಂದೇ ಒಂದು ಸ್ಥಿತಿಯಿಂದ ಈ ರೀತಿಯಾದ ವರ್ತಿಸುವುದು ಎಷ್ಟು ಸರಿ ಅನ್ನೋದು ಕೂಡ ರೋಗಿಗಳ ಪ್ರಶ್ನೆ. ಏನು ಅಂತಂದ್ರೆ ನಿನ್ನೆ ಸಂಜೆ ಗದಗ ಹಾಗೂ ಹಾವೇರಿ ಮತ್ತು ಕುಂದಗೋಳ ತಾಲೂಕಿನ ಮೂಲಗಳಿಂದ ಬಂದಂತ 4 ಜನ ಗರ್ಭಿಣಿಯರು ಹೆರಿಗೆ ವಾರ್ಡ್ಗೆ ಶಿಫ್ಟ್ ಮಾಡ್ಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ಏನು ಅಂತಂದ್ರೆ ಹೆರಿಗೆ ವಾರ್ಡ್ನ ಸಿಸ್ಟರ್ಗಳು ಒಂದೇ ಸ್ಟ್ರಕ್ಚರ್ ನಲ್ಲಿ 4 ಜನ ಗರ್ಭಿಣಿಯರನ್ನ ಕೂರಿಸ್ಕೊಂಡು ಹೆರಿಗೆ ವಾರ್ಡ್ಗೆ ಶಿಫ್ಟ್ ಮಾಡದಂತ ಒಂದು ಕೆಲಸ ಮಾಡಿರ್ತಾರೆ. ಈ ಬಗ್ಗೆ ಏನು ಅಂತಂದ್ರೆ ಆಸ್ಪತ್ರೆಗೆ ಕೇಳಿದಾಗ ಆಸ್ಪತ್ರೆ ಕೇಳ್ತಾರೆ, ನಮ್ಮಲ್ಲಿ ಇದು ನಡೆಯೋದು ಕಾಮನ್ ಅನ್ನುವಂತ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ಕೂಡ ಅಲ್ಲಿರ್ತಕ್ಕಂಥ ಹೆರಿಗೆ ವಾರ್ಡ್ನಲ್ಲಿರ್ತಕ್ಕಂಥ ಇನ್ನಿತರ ಏನು ಗರ್ಭಿಣಿಯರು ಮತ್ತು ಹೆರಿಗೆ ಆದಂತ ಬಾಣಂತಿಯರನ್ನ ಕೂಡ ಪ್ರಶ್ನೆ ಮಾಡಿದಾಗ, ಇಲ್ಲ ಸರ್ ನಾವು ಕೂಡ ವಾರದಿಂದ ಮತ್ತೆ ದಿನಂಪ್ರತಿ ಇದೇ ರೀತಿ ನಾವು 4 ಜನ ಒಂದೊಂದ್ಸಾರಿ 3 ಜನ 5 ಜನನು ಕೂಡ ಒಂದೇ ಸೆಕ್ಷನ್ ನಲ್ಲಿ ಬಂದಿದ್ದೀವಿ ಅನ್ನುವಂತ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಒಟ್ನಲ್ಲಿ ಏನು ಅಂತಂದ್ರೆ ಈ ರೀತಿಯಾದಂತ ಒಂದು ದಯನೀಯ ಪರಿಸ್ಥಿತಿ ಏನು ಅಂತಂದ್ರೆ ಉತ್ತರ ಕರ್ನಾಟಕದ ಕಿಮ್ಸ್ ನಲ್ಲಿ ಈ ಬಾಣಂತಿಯರಿಗಿದೆ ಅನ್ನುವಂತ ಒಂದು ದೃಶ್ಯ ಒಂದು ಬಟಾ ಬಯಲಾಗಿದೆ. ಅಮರ್ ಪ್ರಸಾದ್, ದತ್ತಾತ್ರೇಯ, ಈ ರೀತಿಯಾಗಿ ಗರ್ಭಿಣಿಯರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಸ್ಲಿಪ್ ಆಗಿ ಬಿದ್ದಿದ್ರೆ ಯಾರು ಜವಾಬ್ದಾರಿ? ಸ್ಟ್ರೆಚರ್ಗಳಿಗೇನು ಕೊರತೆ ಇರೋದಿಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಅಷ್ಟೊಂದು ಸೋಂಬೇರಿತಾನೆ ಇವರಿಗೆ ಯಾಕೆ ಅಂತ? ಇವ್ರು ಇರೋದೇ ಕೆಲಸ ಮಾಡೋಕಲ್ವಾ, ಅಲ್ಲಿ ಸಂಬಳ ತಗೊಳ್ತಿದ್ದಾರೆ ತಾನೆ ಇವರು?
ಹಾ, ಅಮರ್ ಪ್ರಸಾದ್ ಏನು ಅಂತಂದ್ರೆ ಕಿಮ್ಸ್ ಆಸ್ಪತ್ರೆ ಅಂದ್ರೆ ಒಂದು ರೀತಿ ಯಾರು ಕೇಳಲ್ಲ, ನಮ್ಗೆ ಯಾರು ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಇಲ್ಲಿ ಕೆಳಮಟ್ಟದ ಒಂದು ಸಿಬ್ಬಂದಿಗಳಿಂದ ಹಿಡ್ಕೊಂಡು ಮೇಲ್ವರ್ಗದ ಡಾಕ್ಟರ್ಸ್ಗಳು ಕೂಡ ಎಲ್ಲರೂ ಕೂಡ ಹಿಂದೆ ಕೂಡ ನಾವೇ ಸ್ಟಡಿ ಮಾಡಿದಂತ ರೀತಿಯಲ್ಲಿ ನೋಡಿದಿರಿ. ಡಾಕ್ಟರ್ಗಳು ಕೂಡ ಇಲ್ಲಿ ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ನೆಗ್ಲಿಜೆನ್ಸಿಯನ್ನು ತೋರ್ತಾರೆ ಅನ್ನೋದನ್ನ ನೋಡಿದಿರಿ. ಅದೇ ರೀತಿ ಡಾಕ್ಟರ್ಗಳೇ ಈಗ ಮಾಡ್ತಾರೆ, ಮನೆ ಯಜಮಾನನೇ ಈಗ ಮಾಡ್ತಾನೆ ಅಂತಂದ್ರೆ ನಾವ್ಯಾಕೆ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ರೀತಿ ಏನು ಅಂತಂದ್ರೆ ವಾರ್ಡ್ನ ಆಯಾಗಳಾಗಿರ್ಬೋದು, ವಾರ್ಡ್ನ ಸಿಬ್ಬಂದಿಗಳಾಗಿರ್ಬೋದು, ಸಿಸ್ಟರ್ಗಳಾಗಿರ್ಬೋದು, ಅದರಲ್ಲೂ ಹೆರಿಗೆ ಅಂತಂದ್ರೆ ಏನು ಅಂತಂದ್ರೆ ಹೆಣ್ಮಕ್ಳ ಪಾಲಿನ ಒಂದು ಮಹತ್ವದ ಘಟ್ಟ. ಈ ಸಂದರ್ಭದಲ್ಲಿ 9 ತಿಂಗಳುಗಳನ್ನ ಕಾದು ನಾಳೆ ಏನು ಅಂತಂದ್ರೆ ಡೇಟ್ ಇತ್ತು. ನಿನ್ನೆ ಅದು ಗದಗ್ನಿಂದ ಬಂದಂತ ಪೇಷಂಟ್ಗೆ ಇವತ್ತು ಡೇಟ್, ನಿನ್ನೆ ಸಂಜೆ ಇರುವರ್ತಕ್ಕಂಥವ್ರಿಗೆ ಇವತ್ತು ಹೆರಿಗೆ ಡೇಟ್ ಇತ್ತು. ಅಂತ ಸಂದರ್ಭದಲ್ಲಿ 4 ಜನ ಬಾಣಂತಿಯರನ್ನ ಒಂದೇ ಸ್ಟ್ರೆಚರ್ ನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಅಂತ ಪೇಷಂಟ್ಗಳು ಕೇಳಿದ್ರೆ ಏನಾಗಲ್ಲ, ನಾವು ದಿನಂಪ್ರತಿ ಇದೇ ರೀತಿ ಕರ್ಕೊಂಡು ಹೋಗ್ತೀವಿ, ನಿಮ್ಗೆ ಮತ್ತೆ ನಾವು ಬಂದು ಕರ್ಕೊಂಡು ಹೋಗೋದ್ರೆ 45 ನಿಮಿಷ ತಗಲುತ್ತೆ, ಒಂದೇ ಸಾರಿ ಕರ್ಕೊಂಡು ಹೋಗ್ತೀವಿ ನಾವು, ಮತ್ತೆ ನಮ್ಮ ಹತ್ರ ಸ್ಟ್ರಕ್ಚರ್ಗಳಿಲ್ಲ, ಅಷ್ಟೊಂದು ಸ್ಟ್ರಕ್ಚರ್ಗಳಿಲ್ಲ, ನೀವು 45 ನಿಮಿಷ ನಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ ಅನ್ನುವಂತ ಒಂದು ಪ್ರಶ್ನೆಗಳು ಕೂಡ ಸ್ವತಃ ರೋಗಿಯ ಏನು ಬಾಣಂತಿಯರ ಸಂಬಂಧಿಕರಿಗೆ ಅವರೇ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದರಿಂದ ಆಕ್ರೋಶ ಮತ್ತು ಇದರಿಂದ ಆತಂಕಕ್ಕೊಳಗಾದಂತ ಬಾಣಂತಿಯರ ಸಂಬಂಧಿಕರು ಈ ರೀತಿ ನಮ್ಮ ಈ ಉತ್ತರ ಕರ್ನಾಟಕದ ಸರ್ಕಾರಿ ಆಸ್ಪತ್ರೆ ಮತ್ತು ದೊಡ್ಡ ಆಸ್ಪತ್ರೆ ಅಂತ ಕರಿತೀವಿ, ನಾವು ಇಂಥ ಆಸ್ಪತ್ರೆಯಲ್ಲಿ ನಮ್ಗೆ ಈ ರೀತಿ ತೊಂದರೆಗಳಾಗ್ತಿದೆ, ನಮ್ಮನ್ನ ಈ ರೀತಿ ಕೀಳಾಗಿ ನೋಡ್ಕೊಂತಾ ಇದ್ದಾರೆ ಅನ್ನುವಂತ ಇದು ಆತಂಕಕ್ಕೊಳಗಾಗಿ ಈ ಒಂದು ವಿಡಿಯೋವನ್ನ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆಯನ್ನ ಮಾಡಿರ್ತಾರೆ. ಯಾಕೆ ಕಿಮ್ಸ್ ಅಲ್ಲಿ ಈ ರೀತಿ ನಡೀತಿದೆ, ಒಂದೊಂದು ಪೇಷಂಟ್ ಗಳಿಗೆ ಅಟ್ಲೀಸ್ಟ್ ಸೆಕೆಂಡ್ ಫ್ಲೋರ್ ಹೆರಿಗೆ ವಾರ್ಡ್ ಇರತಕ್ಕಂಥದ್ದು ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ ನಲ್ಲಿ 5 ನಿಮಿಷ ಲಿಫ್ಟ್ ಅಲ್ಲಿ ಹೋದ್ರೆ 5 ನಿಮಿಷ ತಗಲುತ್ತೆ. 5 ನಿಮಿಷ ಅಂದ್ರೆ 4 ಸಿಸ್ಟರ್ಗಳು ಬಂದ್ರು ಕೂಡ ಎಟ್ ಎ ಟೈಮ್ 4 ಜನರನ್ನ ಕರ್ಕೊಂಡು ಹೋಗ್ಬಹುದು. ಆದ್ರೆ ಇವ್ರು ಯಾವ್ದನ್ನು ಮಾಡದೆ ಒಂದೇ ಸ್ಟ್ರಕ್ಚರ್ ನಲ್ಲಿ 4 ಜನರನ್ನ ಕರ್ಕೊಂಡು ಹೋಗಿ ಟೈಮ್ ಸೇವ್ ಮಾಡ್ತೀನಿ ಅನ್ನುವಂತ ಒಂದು ಕಾಟಾಚಾರದ ಮಾತುಗಳನ್ನ ಇಲ್ಲಿನ ಸಿಸ್ಟರ್ಗಳು ಹೇಳ್ತಾ ಇದ್ದಾರೆ. ಅಮರ್ ಪ್ರಸಾದ್, ಧನ್ಯವಾದ ದತ್ತಾತ್ರೇಯ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಪದೇ ಒಂದಲ್ಲ ಒಂದು ರೀತಿಯ ಎಡವಟ್ಟುಗಳನ್ನ ಮಾಡ್ತಾನೆ ಇರ್ತಾರೆ. ಇದೇನು ಹೊಸ್ತಲ್ಲ. ಆದರೆ ಯಾವ್ಯಾವ ಥರದ ಎಡವಟ್ಟುಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲಿ ಗರ್ಭಿಣಿಯರನ್ನ ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ. 4 ಸ್ಟ್ರೆಚರ್ ತಂದು ಕರ್ಕೊಂಡು ಹೋಗ್ಲಿಕ್ಕೆ ಸೋಂಬೇರಿತನ ಆಗಿ ಒಂದೇ ಸ್ಟ್ರೆಚರ್ನಲ್ಲಿ 4 ಕೂಡ ಕೂರಿಸಿ ಸರ್ಕಸ್ ಮಾಡಿ ಅವರನ್ನ ಎಳ್ಕೊಂಡು ಹೋಗ್ತಾರೆ. ಲಿಫ್ಟ್ನಲ್ಲಿ ಹಾಕಿ ಬಳಿಕ ಕರ್ಕೊಂಡು ಹೋಗ್ತಾರೆ. ಇದು ಎಷ್ಟರ ಮಟ್ಟಿಗೆ ಅವರು ಕರ್ತವ್ಯವನ್ನ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಇವರು ಎಷ್ಟರ ಮಟ್ಟಿಗೆ ನೆಗ್ಲಿಜೆನ್ಸ್ ಇದೆ, ಬೇಜವಾಬ್ದಾರಿತನದ ಪರಮಾವಧಿ ಇಲ್ಲಿನ ಸಿಬ್ಬಂದಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯ ಮತ್ತೊಂದು ಸಾಕ್ಷಿ.